ನನ್ನ ಹೆಸರು ರಾಘವೇಂದ್ರ ಅಂತೇಳಿ. ನಮ್ಮದು ಊರು ಬಂದುಬಿಟ್ಟು ರಾಯಚೂರು. ಸೊ ಬೆಂಗಳೂರಲ್ಲಿ ಒಂದು 2-3 ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಅದಕ್ಕೋಸ್ಕರ ನಮ್ಮ ಬ್ರಿಗೇಡ್ ಒಂದು ಆಫೀಸ್ ಇರಲಿ ಅಂತೇಳಿ ಪರ್ಚೇಸ್ ಮಾಡಿಬಿಟ್ಟು ನಾವು ಇಂಟೀರಿಯರ್ ಎಲ್ಲ ಒಳ್ಳೆ ಮಾಡಿ ಸೊ ಇವತ್ತು ಓಪನಿಂಗ್ ಇಟ್ಕೊಂಡಿದ್ವಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಯಾವ ಥರ ಆಫೀಸು? ಕನ್ಸ್ಟ್ರಕ್ಷನ್ ಆಫೀಸ್, ಆಮೇಲೆ ಡೆವಲಪಿಂಗ್ ಲೇಔಟ್, ಆಮೇಲೆ ಕನ್ಸ್ಟ್ರಕ್ಷನ್, ಸಿವಿಲ್ ವರ್ಕ್ ವಿಲ್ ಬಿ ಡನ್. ಹೇಗಿರುತ್ತೆ ಸರ್ ಎಲ್ಲ ಪ್ರೈಸ್? ಪ್ರೈಸ್ ಡಿಪೆಂಡ್ ಅಪಾನ್ ಏರಿಯಾ, ಡಿಪೆಂಡ್ ಅಪಾನ್ ಸಿಟಿ, ಡಿಪೆಂಡ್ ಅಪಾನ್ ಲೊಕೇಶನ್. ಆ ಥರ ಬೆಂಗಳೂರು ಔಟ್ಸ್ಕರ್ಟ್ಸ್ ಇವನ್ ಬೆಂಗಳೂರು ಆಲ್ಸೋ. ಬೆಂಗಳೂರು ಇವಾಗ ನನ್ನ ಪ್ರಾಪರ್ ರಾಯಚೂರು ಇದ್ದಕ್ಕೆ ಅಲ್ಲೊಂದು 2-3 ಪ್ರಾಜೆಕ್ಟ್ ಇದಾವೆ. ಈಗ ರೀಸೆಂಟ್ ಆಗಿ ಒಂದು ಚಂದ್ರಪಟ್ಟಣ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಲ್ಲಿ ವಿಲ್ ಸ್ಟಾರ್ಟೆಡ್ ನಾವು. ಲೋನ್ EMIs ಎಲ್ಲ ಹೆಂಗಿರುತ್ತೆ? ಲೋನ್ ಬ್ಯಾಂಕ್ ಡಿಪೆಂಡ್ ಅಪಾನ್ ನಾರ್ಮ್ಸ್ ಬ್ಯಾಂಕ್. ಕಂಫರ್ಟಬಲ್ ಆಗಿರುತ್ತೆ? 100% ಮಿಡಲ್ ಕ್ಲಾಸ್ ಅವರು 100% ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಈ ಬ್ರಾಂಚ್ ಬಿಟ್ಟು ಬೇರೆ ಏನಿದೆ ಸರ್? ಇದು ನಂದು ಆಕ್ಚುಲಿ ಬಸವೇಶ್ವರ ಓನ್ ಬಿಲ್ಡಿಂಗ್ ಇದೆ, ಅಲ್ಲಿತ್ತು ಫಸ್ಟ್ ಆಫೀಸ್. ಸೊ ಇವಾಗ ಗ್ರೋತ್ ಆದ ತಕ್ಷಣ ಇಲ್ಲಿ ಶಿಫ್ಟ್ ಆಗಿದೆ. ನೈಋತ್ಯ ಪ್ರಾಪರ್ಟೀಸ್. ನೈಋತ್ಯ ಅಂದ್ರೆ ಏನು ಸರ್? ನೇಮ್ ಆಕ್ಚುಲಿ ಏನಾಯ್ತು, ನಾನು ಈಗ ಬಂದಿದ್ದಾರಲ್ಲ ಪವನಾಚಾರ್ಯ, ಒಂದು ಟೆಂಪಲ್ಗೆ ಹೋಗಿದ್ದೆ. ಒಂದು ಕಂಪ್ನಿ ಹೆಸರು ಏನಾದ್ರು ಬೇಕು ಅಂತಂದ್ರೆ ನಾವು ಬಾಯಿದ ಟಕ್ ಅಂತ ನೈಋತ್ಯ ಅಂತ ಬಂದ್ಬಿಡ್ತದೆ. ಸೊ ಹೀಗಾಗಿ ನೈಋತ್ಯ ಅಂತ ಹೇಳಿದ್ರು. ನೈಋತ್ಯ ಅಂದ್ರೆ ನಾರ್ತ್ ಈಸ್ಟ್ ವೆಸ್ಟ್ ಅಂತ ಹೇಳಿ ಮೀನಿಂಗ್. ಸೊ ನಮ್ಮ ರಿಯಲ್ ಎಸ್ಟೇಟ್ಗೆ ಅನುಕೂಲ ಇರಲಿ ಅಂತ ಹೇಳಿ ನೈಋತ್ಯ ಅಂತ ಇಟ್ಟಿರೋದು. ನಾನು ಆಕ್ಚುಲಿ 15 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ. ಸೊ ಇವಾಗ ಕಂಪ್ನಿ ಮಾಡಿಬಿಟ್ಟು ಸ್ಟಾರ್ಟ್ ಮಾಡಿದ್ವಿ.